ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆಗೆ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ. ಹೌದು, ಬೆಳಗ್ಗೆಯಿಂದಲೇ 2,000 ರೂಪಾಯಿ ಗೃಹಲಕ್ಷ್ಮಿಯರಿಗೂ ಕೂಡ ಜಮೆ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಇಂಥವರಿಗೆ ಇನ್ ಮುಂದೆ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಮತ್ತೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಯಾರಿಗೆ ಹಣ ಇನ್ ಮುಂದೆ ಹಾಕೋದಿಲ್ಲ ಅದನ್ನು ಕೂಡ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. 2 ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಅನ್ನಭಾಗ್ಯ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ, 2 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡ್ತಾರ. ಹೌದು, ಮೇ ಮತ್ತು ಜೂನ್ ತಿಂಗಳದ್ದು ಪಡಿತರ ವಿತರಣೆಯಲ್ಲಿ ಭಾರಿ ಗೊಂದಲ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ನೋಡೋಣ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಮಾಡಲಾಗಿದೆ. ಹೌದು, 11 ದಿನದಲ್ಲಿ 4ನೇ ಬಾರಿ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ವಾಹನ ಮಾಲೀಕರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಪೆಟ್ರೋಲ್ ಬೆಲೆ ಈಗ 1 ಲೀಟರ್ಗೆ 110 ರೂಪಾಯಿ ಗಡಿ ದಾಟಿದ್ರೆ ಡೀಸೆಲ್ 98 ರೂಪಾಯಿ ಆಗಿದೆ 1 ಲೀಟರ್ಗೆ. ಇನ್ನು ವೀಕ್ಷಕರೇ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗುತ್ತಾ, ತರಕಾರಿಗಳ ಬೆಲೆ ಏರಿಕೆ ಆಗುತ್ತಾ, ಬಸ್ಗಳ ದರ ಏರಿಕೆ ಆಗುತ್ತಾ, ಎಲ್ಲ ಡೀಟೇಲ್ ಆಗಿ ಮಾಹಿತಿ ವಿಡಿಯೋದಲ್ಲಿ ನಾವು ನಿಮಗೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಎರಡನ್ನೂ ಕೂಡ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ಒಂದು ಗ್ಯಾರಂಟಿ ಸ್ಕೀಮ್ ಗಳಲ್ಲಿ 2 ಯೋಜನೆಗಳನ್ನ ಈಗ ಪರಿಷ್ಕರಣೆ ಮಾಡಲು ಮುಂದಾಗಲಾಗ್ತಾ ಇದೆ. ಅಂದ್ರೆ ಉಚಿತ ಯೋಜನೆ ಆಗಿದೆಯಲ್ಲ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆ, ಇದರ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಇಂಥವರಿಗೆ ಯೋಜನೆ ಲಾಭ ಕೂಡ ಸಿಗೋದಿಲ್ಲ ಇನ್ ಮುಂದೆ ಅಂತ ಹೇಳಲಾಗ್ತಾ ಇದೆ. ಇನ್ನು SIR ಬಗ್ಗೆ ಎಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು ಅಂತ DCM DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ವೋಟಿಂಗ್ ಪವರ್ ಅಂದ್ರೆ ಮತದಾನ ಮಾಡೋ ಹಕ್ಕು ನಿಮ್ದು ಹೋದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ವಂತೆ. ಇದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ನಾಳೆ ಬೆಳಗ್ಗೆಯಿಂದಲೇ ಮಳೆ ಶುರು ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಅದರಲ್ಲೂ 10 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. 2-3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅಂತಾನೆ ಹೇಳ್ಬಹುದು. ಎಲ್ಲಾ ಜಿಲ್ಲೆಗಳ ಹೆಸರನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಅಲ್ಲಿ ಉತ್ತರ ಕೊಡಬಹುದು. ನೋಡಿ, ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಹೌದು ವೀಕ್ಷಕರೇ, ಮೊನ್ನೆ ತಾನೇ 2 ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿದ್ರು. ಅದರಂತೆ ಈಗ ಹಣ ಬಿಡುಗಡೆ ಕೂಡ ಆಗಿದೆ. 30ನೇ ಕಂತು ಹಣ 2,000 ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಕೂಡ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ 30ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರು ಕೂಡ ಆಗಿರ್ಬೋದು. ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಇನ್ನು ಯಾರಿಗೆ ಹಣ ಇನ್ ಮುಂದೆ ಸರ್ಕಾರ ಹಾಕೋದಿಲ್ಲ, ಎದಕ್ಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ, ಗೃಹ ಜ್ಯೋತಿ ಯೋಜನೆ ಕೂಡ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅಂದ್ರೆ ಏನು ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೆ ಬಾಕಿ ಕಂತು ಹಣ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ ಅಲ್ಲೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು PIL ಅರ್ಜಿ ಸಲ್ಲಿಕೆ ಆಗಿದೆ. ಹೌದು ವೀಕ್ಷಕರೇ, ಬಾಕಿ ಕಂತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ್ದು ಇನ್ನೂ ಕೂಡ ನಮಗೆ ಬಂದಿಲ್ಲ, ಸರ್ಕಾರ ಬಾಕಿ ಕಂತು ಕೊಟ್ಟಿಲ್ಲ ಅಂತ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಲಾಗಿದೆ. ಅರ್ಜಿಯಲ್ಲಿ ಏನಾಗುತ್ತೆ ನೋಡೋಣ. ಇನ್ನೊಂದು ಕಡೆಗೆ JDS ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಬಾಕಿ ಕಂತು ಯಾವಾಗ ಕೊಡ್ತೀರಾ ಅಂತ ಪ್ರಶ್ನೆ ಮತ್ತೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇನ್ನೊಂದು ಕಡೆಗೆ DCM DK ಶಿವಕುಮಾರ್ ಅವರು ಮತ್ತೊಂದು ಹೇಳಿಕೆ ಕೊಟ್ಟಿರುವಂತದ್ದು, ಮತದಾನದ ಹಕ್ಕು ನಿಮ್ದು ಹೋದ್ರೆ, ಈಗ ನೋಡಿ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಹೌದು, ಮತದಾನ ಮಾಡೋ ಹಕ್ಕು ನಿಮ್ದು ಏನಾದ್ರೂ ಹೋದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಪಿಂಚಣಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭ ಕೂಡ ನಿಮಗೆ ಸಿಗಲ್ಲ ಅಂತ DCM DK ಶಿವಕುಮಾರ್ ಅವರೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ SIR ಇಂದ ದೇಶದಲ್ಲಿ ಸಾಕಷ್ಟು ಅನಾಹುತಗಳು ನಡೀತಾ ಇವೆ. ಜವಾಬ್ದಾರಿಯುತ ಸರ್ಕಾರವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸವನ್ನ ಮಾಡ್ತೀವಿ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿರುವಂತದ್ದು. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಚುನಾವಣಾ ಆಯೋಗ ನೀಡುವ ಅರ್ಜಿ ತುಂಬಿಸಿ ನೀವು ದಾಖಲೆ ಸಹಿತ ವಾಪಸ್ ಕೊಡಬೇಕು. ಅಂದ್ರೆ ಮಾತ್ರ ನಿಮ್ದು ಮತ ಉಳಿಯುತ್ತೆ, ಅಂದ್ರೆ ನಿಮ್ದು ವೋಟಿಂಗ್ ಕಾರ್ಡ್ ಆಕ್ಟಿವ್ ಇರುತ್ತೆ. ಒಂದು ವೇಳೆ ನೀವೇನಾದ್ರೂ ಅರ್ಜಿ ವಾಪಸ್ ಕೊಡ್ಲಿಲ್ಲ ಅಂದ್ರೆ, ವಿಫಲವಾದ್ರೆ ನಿಮ್ದು ಮತದಾನದ ಹಕ್ಕು ನಷ್ಟವಾಗುತ್ತೆ. ಯಾವಾಗ ನಿಮ್ದು ಮತದಾನದ ಹಕ್ಕು ಕಳೆದು ಹೋಗುತ್ತೆ ನೋಡಿ, ಅವಾಗ ಸರ್ಕಾರದಿಂದ ದೊರೆಯುವ ಹಲವು ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಿರ್ಬೋದು. ಹಾದೊಂದು ದೃಷ್ಟಿಯಿಂದ ಮತ ಹಕ್ಕು ಕಳೆದುಕೊಳ್ಳದಂತೆ ಮಾಡಲು ಸರ್ಕಾರ ಜನರಿಗೆ ಬೇಕಾಗುವ ದಾಖಲೆ ಒದಗಿಸಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಜವಾಬ್ದಾರಿಯುತ ಸರ್ಕಾರವಾಗಿ ಈ ಒಂದು ಕೆಲಸ ನಾವು ಮಾಡ್ತೀವಿ ಅಂತ DCM DK ಶಿವಕುಮಾರ್ ಅವರು ಹೇಳಿರುವಂತದ್ದು. ಹೀಗಾಗಿ SIR ಅಲ್ಲಿ ನಿಮಗೆ ಏನಾದ್ರೂ ಅರ್ಜಿ ಕೊಟ್ರೆ ಆ ಒಂದು ಅರ್ಜಿ ತುಂಬಿ ನೀವು ವಾಪಸ್ ಕೊಡ್ಲೇಬೇಕು, ಇಲ್ಲಾಂದ್ರೆ ನಿಮ್ದು ಮತದಾನ ಹಕ್ಕು ಹೋದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ ಗೃಹಲಕ್ಷ್ಮಿ ಹಣ ಅಂತೂ 30ನೇ ಕಂತು ಜಮೆ ಆಗಿದೆ. ನಿಮಗೆ ಜಮೆ ಆಗಿಲ್ಲ ಅಂದ್ರೆ ಈ ತಿಂಗಳು ಕೊನೆಯದ್ರೊಳಗೆ ಅಂದ್ರೆ 30ನೇ ತಾರೀಕಿನ ಒಳಗೆ 100% ನಿಮಗೆ ಹಣ ಬರುತ್ತೆ. ಇನ್ನು 31ನೇ ಕಂತು ಹಣ ಕೂಡ
ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಜೂನ್ ಮೊದಲ ವಾರದಲ್ಲಿ ಮತ್ತೊಂದು ಕಂತಿನ ಹಣ ಕೂಡ ನಿಮಗೆ ಜಮೆ ಆಗುತ್ತೆ. ಅದು 31ನೇ ಕಂತು ಅಂತಾನು ಕೂಡ ಹೇಳ್ಬಹುದು. ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ಈ ವರ್ಷದ್ದು ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ. ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗೃಹ ಜ್ಯೋತಿ ಯೋಜನೆ ಮರು ನೋಂದಣಿ ಆಗುತ್ತಾ? ಅಂದ್ರೆ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಯಲ್ಲಿ ತುಂಬಾ ಜನ ನಕಲಿ ದಾಖಲೆಗಳನ್ನು ಕೊಟ್ಟು ಆಗಿರಬಹುದು ಅಥವಾ ಸುಳ್ಳು ಹೇಳಿ ಒಂದು ಯೋಜನೆಗಳ ಲಾಭ ಪಡೆದುಕೊಳ್ತಾ ಇದ್ದಾರೆ. ಮೊದಲಿಗೆ ಹೇಳ್ಬೇಕಂದ್ರೆ ಗೃಹ ಜ್ಯೋತಿ ಯೋಜನೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರಕ್ಕೆ ಮುಂದಾಗಲಾಗ್ತಾ ಇದೆ. ಅಂದ್ರೆ ಇದು ಗೃಹ ಜ್ಯೋತಿ ಫಲಾನುಭವಿಗಳು ಯಾರಾದ್ರೂ ಅನರ್ಹರು ಸೇರಿಕೊಂಡಿದ್ರೆ ಅವರನ್ನ ಈ ಒಂದು ಯೋಜನೆಯಿಂದ ತೆಗೆದು ಹಾಕಲಾಗುತ್ತೆ. ಅಂದ್ರೆ ಅವರ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗೋದಿಲ್ಲ ಅಂತ ಹೇಳ್ಬಹುದು. ಅಂದ್ರೆ ನೀವು ತೆರಿಗೆ ಪಾವತಿದಾರರಾಗಿದ್ರೆ ಈ ಗೃಹ ಜ್ಯೋತಿ ಸ್ಕೀಮ್ ಅಡಿಯಲ್ಲಿ ನೀವೇನಾದ್ರೂ ಉಚಿತ ಕರೆಂಟ್ ಪಡ್ಕೋತಾ ಇದ್ರೆ ಆ ಒಂದು ಯೋಜನೆ ಲಾಭ ನಿಮಗೆ ಸಿಗೋದಿಲ್ಲ. ಅಂದ್ರೆ ಈ ಯೋಜನೆ ಮತ್ತೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಇನ್ನು ಒಂದಕ್ಕಿಂತ ಹೆಚ್ಚು ಸ್ವಂತ ಮನೆ ಹೊಂದಿರುವವರು ಕೂಡ ಅಂದ್ರೆ ಗಂಡ ಹೆಂಡತಿ ಅಥವಾ ಕುಟುಂಬಸ್ಥರ ಯಾರಾದರ ಹೆಸರಿನಲ್ಲಿ ಗೃಹ ಜ್ಯೋತಿ ಯೋಜನೆ ಪ್ರಯೋಜನ ಪಡ್ಕೋತಾ ಇದ್ರೆ ಅಂತವರಿಗೂ ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಯೋಜನೆ ಲಾಭ ಕೊಡೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದೇ ಮನೆಯಲ್ಲಿ 2-3 ಜನರು ಹಣ ಪಡ್ಕೋತಾ ಇದ್ದಾರೆ. ಅಂತ ಒಂದು ಗೃಹಲಕ್ಷ್ಮಿ ಅಕೌಂಟ್ ಕೂಡ ಚೆಕ್ ಮಾಡಿ ಅವರಿಗೆ ಹಣ ಹಾಕೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಈ ಬಾರಿ ಗೊಂದಲವಾಗಿದೆ. ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಆಗ್ತಾ ಇದೆ. ಹೌದು ನೋಡಿ, ಒಂದು ಕಡೆಗೆ ಕೇಂದ್ರ ಸರ್ಕಾರದ ಈ ಬಾರಿ 2 ತಿಂಗಳದ್ದು ಒಟ್ಟಿಗೆ ಪಡಿತರವನ್ನ ವಿತರಣೆ ಮಾಡಿದ್ದಾರಂತೆ. ಆದ್ರೆ ರಾಜ್ಯ ಸರ್ಕಾರದ ಪಡಿತರ ಈ ಬಾರಿ ವಿತರಣೆ ಮಾಡಿಲ್ಲ ಅಂತ ಕೆಲವು ಜಿಲ್ಲೆಗಳಲ್ಲಿ ಜನರು ಆರೋಪ ಮಾಡ್ತಾ ಇರುವಂತದ್ದು. ಇನ್ನು ವೀಕ್ಷಕರೇ, ಇವತ್ತು ಒಟ್ಟು ರೇಷನ್ ಕಾರ್ಡ್ ಇದ್ದವರಿಗೆ 3 ದೊಡ್ಡ ಅಪ್ಡೇಟ್ ಬಂದಿದೆ. ಇನ್ನು ಬಿಪಿಎಲ್ ಕಾರ್ಡ್ ಇದ್ದವರ ಆದಾಯ ಮಿತಿ ಕೂಡ ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಬಹುದು. ಇನ್ನು ಇಂದಿರಾ ಕಿಟ್ ಕೂಡ ಮುಂದಿನ ತಿಂಗಳಿಂದ ವಿತರಣೆ ಆಗೋ ಸಾಧ್ಯತೆ ಇದೆ. ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರ ಈ ಬಾರಿ 2 ತಿಂಗಳದ್ದು ಪಡಿತರವನ್ನ ಒಟ್ಟಿಗೆ ವಿತರಣೆ ಮಾಡಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಮೇ ಮತ್ತು ಜೂನ್ ತಿಂಗಳದ್ದು 2 ಬಾರಿ ಪಡಿತರ ಕೊಡೋದ್ರ ಬದಲಾಗಿ ಈ ಒಂದು ಮೇ ತಿಂಗಳಲ್ಲಿಯೇ 2 ಬಾರಿ ಬೆರಳಚ್ಚು ಕೊಟ್ರೆ 2 ಬಾರಿ ವಿತರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಅಂದ್ರೆ ಕೆಲವರಿಗೆ 6 ಕೆಜಿ ರಾಗಿ 4 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಪ್ರಕಾರ ಅನ್ನಭಾಗ್ಯ ಅಂದ್ರೆ ಕೇಂದ್ರದ ಬಿಪಿಎಲ್ ಕಾರ್ಡ್ ಗ್ರಾಹಕರಿಗೆ 2 ಕೆಜಿ ಅಕ್ಕಿ 3 ಕೆಜಿ ರಾಗಿ 1 ತಿಂಗಳದ್ದು 5 ಕೆಜಿ ವಿತರಣೆ ಮಾಡಬೇಕು ಅಂತ ಇದೆ. ಆದ್ರೆ ಈ ಬಾರಿ 2 ತಿಂಗಳದ್ದು ಒಟ್ಟಿಗೆ ವಿತರಣೆ ಮಾಡಿರೋದ್ರಿಂದ 4 ಕೆಜಿ ಅಕ್ಕಿ ಹಾಗೂ 6 ಕೆಜಿ ರಾಗಿಯನ್ನ ವಿತರಣೆ ಮಾಡಲಾಗಿದೆ. ಆದ್ರೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಜನರಿಗೆ ಸಿಕ್ಕಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಕೆಲವೊಂದು ಮೀಡಿಯಾಗಳಲ್ಲೂ ಕೂಡ ಈ ತರ ಅಪ್ಡೇಟ್ಸ್ ಗಳು ಬಂದಿರುವಂತದ್ದು. ವೀಕ್ಷಕರೇ, ಮುಂದಿನ ತಿಂಗಳು ಒಟ್ಟಿಗೆ ವಿತರಣೆ ಮಾಡ್ತಾರ? ಅಂದ್ರೆ ನಮ್ಮ ಜೂನ್ ತಿಂಗಳಲ್ಲಿ ಮತ್ತೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡ್ತಾರ? ಅಪ್ಡೇಟ್ ಬರೋದು ಬಾಕಿ ಇದೆ. ಆದ್ರೆ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಕೂಡ ಪ್ರಾರಂಭವಾಗ್ತಾ ಇದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಲ್ಲ ಪಡಿತರ ಚೀಟಿದಾರರಿಗೆ. ಅಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಶುರುವಾಗ್ತಾ ಇದೆ ಜೂನ್ ತಿಂಗಳಿನಿಂದ. ಒಂದು ಕಡೆಗೆ ಕೇಂದ್ರ ಸರ್ಕಾರ 2 ಕೆಜಿ ಅಕ್ಕಿ 3 ಕೆಜಿ ರಾಗಿ ಜೂನ್ ತಿಂಗಳದ್ದು ಅಡ್ವಾನ್ಸ್ ಆಗಿ ಕೊಟ್ಟಿರೋದ್ರಿಂದ ಮುಂದಿನ ತಿಂಗಳು ನಿಮಗೆ ಇಂದಿರಾ ಕಿಟ್ ಮಾತ್ರ ವಿತರಣೆ ಆಗಬಹುದು. 5 ಕೆಜಿದು ದಿನಸಿ ಇಂದಿರಾ ಕಿಟ್ ಅಂದ್ರೆ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ. ಈಗಾಗಲೇ ನಿಮಗೆ ರಾಗಿ ಮತ್ತು ಅಕ್ಕಿ ಕೇಂದ್ರ ಸರ್ಕಾರದ್ದು ಮುಂದಿನ ತಿಂಗಳದ್ದು ಅಡ್ವಾನ್ಸ್ ಆಗಿ ಕೊಟ್ಟಿದ್ರೆ ಜೂನ್ ತಿಂಗಳಿಂದ ನಿಮಗೆ ಇಂದಿರಾ ಕಿಟ್, ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೂಡ ವಿತರಣೆ ಮಾಡಲು ಶುರು ಮಾಡಲಾಗ್ತಾ ಇದೆ. ಜೂನ್ ತಿಂಗಳಿಂದ ಜನರ ಕೈಗೆ ಸೇರಿದೆ ಇಂದಿರಾ ಆಹಾರ ಫುಡ್ ಕಿಟ್ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇ ದೊಡ್ಡ ಅಪ್ಡೇಟ್ ಏನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಆಗೋ ಸಾಧ್ಯತೆ ಇದೆ. ಹೌದು, 1,20,000 ರೂಪಾಯಿದ ಲಿಮಿಟ್ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬನ್ನಿ, ಕೊನೆಯದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಏರಿಕೆ ಮಾಡೋದ್ರ ಮೂಲಕ ಮತ್ತೆ ಈ ಒಂದು ದುಬಾರಿ ದುನಿಯಾ ಅಂತ ಅನಿಸ್ಕೋತಾ ಇದೆ. ಯಾಕಂದ್ರೆ ಅಮೆರಿಕ ಇರಾನ್ ಯುದ್ಧ ಆಗಿರಬಹುದು, ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಕಾರಣ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ 4ನೇ ದಿನವೂ ಕೂಡ ಏರಿಕೆ ಮಾಡಲಾಗಿದೆ. ನೋಡಿ ವೀಕ್ಷಕರೇ, ನೋಡ್ತಾ ಇದ್ದಂತೆ ಪೆಟ್ರೋಲ್ ಬೆಲೆ 103 ರೂಪಾಯಿದದ್ದು ಈಗ 110 ರೂಪಾಯಿ ಗಡಿ ದಾಟಿದೆ. ಡೀಸೆಲ್ ಕೂಡ 90 ರೂಪಾಯಿಯಿಂದ 97 ರೂಪಾಯಿ 98 ರೂಪಾಯಿವರೆಗೂ ಈಗ ಬೆಲೆ ಏರಿಕೆ ಆಗಿರುವಂತದ್ದು. ಹೌದು, ವಾಹನ ಸವಾರರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಈಗ 11 ದಿನಗಳಲ್ಲಿ 4ನೇ ಬಾರಿ ದರವನ್ನ ಏರಿಕೆ ಮಾಡೋದರ ಮೂಲಕ ವಾಹನ ಸವಾರರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ಪ್ರತಿ ಲೀಟರ್ ಮೇಲೆ 2 ರೂಪಾಯಿ 61 ಪೈಸೆ ಏರಿಕೆ ಮಾಡಿದ್ರೆ ಡೀಸೆಲ್ ಪ್ರತಿ ಲೀಟರ್ ಮೇಲೆ 2 ರೂಪಾಯಿ 71 ಪೈಸೆ ಏರಿಕೆ ಮಾಡಲಾಗಿದೆ. ಈಗಿನಿಂದಲೇ ಈ ಒಂದು ದರ ಕೂಡ ಜಾರಿಗೆ ಬಂದಿರುವಂತದ್ದು. ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋ ಕಾರಣ ಮತ್ತೆ ತರಕಾರಿಗಳ ಬೆಲೆ ಏರಿಕೆ ಆಗಬಹುದು, ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಬಹುದು,
ಅಕ್ಕಿ ಬೆಲೆ ಏರಿಕೆ ಆಗಬಹುದು, ಆಟೋ ರಿಕ್ಷಾ ದರ ಏರಿಕೆ ಆಗಬಹುದು, ಖಾಸಗಿ ಬಸ್ನವರು ಮತ್ತೆ ತಮ್ಮ ದರವನ್ನ ಏರಿಕೆ ಮಾಡಬಹುದು. ಅಂದ್ರೆ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏರಿಕೆ ಆಗುತ್ತೆ, ಇದರಿಂದಾಗಿ ಹಣದುಬ್ಬರ ಆಗುತ್ತೆ, ಬೆಲೆ ಏರಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೀಗ 1 ಲೀಟರ್ ಪೆಟ್ರೋಲ್ ಬೆಲೆ 110 ರೂಪಾಯಿ 93 ಪೈಸೆ ಆಗಿದ್ರೆ ಡೀಸೆಲ್ 98 ರೂಪಾಯಿ 80 ಪೈಸೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಕೊನೆಯದಾಗಿ ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಭಾರಿ ಒಂದು ಮಳೆ ಆಗ್ತಾ ಇದೆ. 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅಂತಾನೆ ಹೇಳ್ಬಹುದು. ಇನ್ನುಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್, ಇನ್ನು ಮುಂದಿನ 4 ರಿಂದ 5 ದಿನಗಳ ಕಾಲ ಭಾರಿ ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು, ಅಂದ್ರೆ ಮುಂಜಾಗೃತಾ ಕ್ರಮ ತಗೋಬೇಕು. ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗೋದ್ರಿಂದ ಜನರು ಎಚ್ಚರ ವಹಿಸಬೇಕಾಗುತ್ತೆ. ನೋಡಿ, ಕೊಪ್ಪಳ ಹಾಗೂ ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಲ್ಲಿ ಗುಡುಗು ಮಿಂಚಿನ ಸಹಿತ ಭಾರಿ ಮಳೆ ಆಗುತ್ತೆ ಮುಂದಿನ 3 ದಿನಗಳವರೆಗೂ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ 17 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಕೊಡಲಾಗಿದೆ. ಅಂದ್ರೆ ಯಾವೆಲ್ಲ ಜಿಲ್ಲೆಗಳು? ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ ಹಾಗೂ ರಾಮನಗರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗೋದ್ರಿಂದ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಮಳೆ ಬಂದಾಗ ಮರಗಳು, ಶಿಥಿಲಗೊಂಡ ಮನೆ, ಕಟ್ಟಡ ಮರಗಳ ಕೆಳಗೆ ನಿಲ್ಲದೆ ಸುಸ್ಥಿತಿಯಲ್ಲಿರುವ ಕಟ್ಟಡಗಳಲ್ಲಿ ಆಶ್ರಯ ಪಡಿಬೇಕು ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ನೋಡಿ, ಭಾರಿ ಮಳೆ ಆಗೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಇವತ್ತಿಗೆ ಇಷ್ಟಾಗಿತ್ತು. ನಿಮ್ಮ ಊರಲ್ಲೂ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.